ಆಮೇಲೆ ನಿಮ್ಗೆ ಸಾಕಷ್ಟು ಜನ ಕಮೆಂಟ್ಸ್ ಮಾಡ್ತಿರ್ತಾರೆ. ನಾನು ಒಂದಷ್ಟು ಕಮೆಂಟ್ಸ್ ಗಳನ್ನ ಹೇಳ್ತೀನಿ, ಆ ಕಮೆಂಟ್ಸ್ ಗೆ ನೀವು ಆನ್ಸರ್ ಮಾಡ್ಬೇಕು ಆಯ್ತಾ. ಜನಗಳ ಕಮೆಂಟ್ಸ್ ಗೆ ಆಶ್ ಆನ್ಸರ್, ಓಕೆನಾ. ಯಾರೊಬ್ರು ನಿಮ್ ಪೇಜ್ಗೆನೆ ರೀಸೆಂಟ್ ಆಗಿ ಹಾಕಿದ ಒಂದು ವಿಡಿಯೋಗೆಲ್ಲ ಕಮೆಂಟ್ ಮಾಡಿದ್ದಾರೆ, ಈ ಶೋ ಇಂದ ಆಚೆ ಬಂದ್ಮೇಲೆ ಈ ಪ್ರೋಗ್ರಾಮು ನಿಮ್ದಲ್ಲ ಅಂದ್ಮೇಲೆ ಏನಕ್ ಬರ್ಬೇಕಿತ್ತು, ಬೇರೆಯವರು ಆಯ್ಕೆ ಆಗ್ತಿದ್ದನ್ನ ನೀವ್ ಕಿತ್ಕೊಂಡ್ರಿ, ಇನ್ನೊಂದು ಹೆಣ್ಮಗುನ ಆಸೆಗೆ ನೀವ್ ಕಲ್ಲಾಕ್ಬಿಟ್ರಿ. ಆದ್ರೆ ನಿಮ್ ಬದಲು ಬೇರೆ ಯಾರೋ ಬರ್ತಿದ್ರಿ, ನೀವ್ ಆ ಶೋ ಮಾಡಕ್ ಆಗಿಲ್ಲ ಅಂದ್ರೆ ಯಾಕೆ ಶೋಗ್ ಹೋಗ್ಬೇಕು? ಫಸ್ಟ್ ಆಫ್ ಆಲ್ ಏನಕ್ಕೆ ಅವ್ರು ಸೆಲೆಕ್ಟ್ ಮಾಡಿದ್ರು? ಅವ್ರಿಗೆ ಗೊತ್ತಿತ್ತು ತಾನೇ ನಾನು TRP ಕೊಡ್ತೀನಿ ಅಂತ. ನನ್ನ ಏನಕ್ಕೆ ಸೆಲೆಕ್ಟ್ ಮಾಡಿದ್ರು? ಈ ಕ್ವಶನ್ ನನಗ್ ಕೇಳೋದಲ್ಲ, ಅವನು ಚಾನೆಲ್ ಕೇಳ್ಬೇಕು ಆಯ್ತಾ. ಇನ್ನೊಂದು ಅವ್ನು ಹೇಳಿದಾನೆ ನಾನು ಬೇರೆ ಯಾವ್ದೋ ಒಂದು ಹೆಣ್ಣುಡುಗಿ ಅವರು ಚಾನ್ಸಿಗೆ ಕಲ್ಲಾಕಿದೀನಿ ಅಂತಲ್ಲ. ಹಂಗಂದ್ರೆ ಬೇರೆ ಹೆಣ್ಣುಡುಗಿಗೂ ಈ ತರ ಹ್ಯೂಮನಲೈಸ್ ಆದ್ರೆ ಲೈಕ್ ಹ್ಯುಮ್ಯಾನಿಟಿ ಇಲ್ಲಾಂದ್ರೆ ಇಷ್ಟು ಕುಗ್ಸೋ ಮಾತು, ಇಲ್ಲಾಂದ್ರೆ ಇನ್ಸಲ್ಟಿಂಗ್ ಆಗಿ ಮಾತುಗಳು ಯಾವ ಹುಡುಗಿನೂ ಆಗ್ಲಿ, ಅದು ನಂತರ ಹುಡುಗಿ ಎಲ್ಲ ಹೋಗ್ಬಿಟ್ರೆ ಅವಳು ಒಂದ್ ದಿನಕ್ಕೆ ಆಚೆ ಬಂದ್ಬಿಡ್ತಾಳೆ. ಇಷ್ಟೆಲ್ಲ ಮಾತಾಡ್ತಾರಲ್ಲ ಅವ್ರ ಹೆಣ್ಮಕ್ಳನ್ನ ಅವ್ರು ಬಿಡ್ತಾರ? ಹಿಂಗೆಲ್ಲ ಆಗ್ತಾ ಇರೋದು ಅವ್ರ ಟಿವಿಯಲ್ಲಿ ನೋಡಿದ್ರೆ ಹಿಂಗೆಲ್ಲ ಬಿಡ್ತಾರ? ಇಲ್ಲ, ಯಾವನೂ ಬಿಡಲ್ಲ. ಅದೇ ಹೇಳ್ತಾರಲ್ಲ, ಅವ್ರವ್ರ ಮನೆ ದೋಸೆ ತೂತೆಯಲ್ಲಿ ಇದು ದೋಸೆಯಲ್ಲಿ ಎಷ್ಟು ತೂತೆ ಇದೆ ಅಂತಾರೆ ನೋಡಲ್ಲ ಅಂತೆ. ಬೇರೆಯವ್ರ ಮನೇಲಿ ಬಂದ್ಬಿಟ್ಟು ಇಲ್ಲ ನಿಮ್ ತಟ್ಟೆಯಲ್ಲಿ ಏನಿದೆ, ಹೆಗ್ನ ಇದ್ಯಾ ಇಲ್ಲ ಜುರ್ಲೆ ಇದ್ಯಾ ಅಂತ ಬಂದ್ ನೋಡ್ತಾರಂತ. ಆ ಕತೆ ಆಯ್ತು. ಇನ್ನೊಬ್ರು ಯಾರು ಕಮೆಂಟ್ ಹಾಕಿದಾರೆ, ಏನಕ್ಕೆ ಹಾಕಿದಾರೋ ನನ್ಗಂತೂ ಗೊತ್ತಿಲ್ಲ, ನೀವೇ ಹೇಳ್ಬೇಕು. ಇನ್ ಮುಂದೆ ಕರ್ನಾಟಕದಲ್ಲಿ ಮಳೆ ಬೆಳೆ ಆಗೋದು ಕಷ್ಟ ಅನ್ಸುತ್ತೆ. ನಾನು ಒಬ್ಳು ಆಚೆ ಬಂದಿದ್ದಕ್ಕೇನಾ? ವಾ ಅಲ್ಲ, ಮಳೆ ಬೆಳೆ ಅನ್ನೋದು ಇನ್ ಮುಂದೆ ಕರ್ನಾಟಕದಲ್ಲಿ ಮಳೆ ಬೆಳೆ ಆಗೋದು ಕಷ್ಟ ಅನ್ಸುತ್ತೆ, ಇನ್ ಮುಂದೆ ಮಳೆ ಬೆಳೆ ಸರಿಯಾಗಿ ಆಗಲ್ಲ ಅಂತ ಅನ್ಸುತ್ತೆ ಅಂತ. ಬಟ್ ಗೊತ್ತಿಲ್ಲ ಗುಡ್ ವೇ ಅವ್ರ ಬ್ಯಾಡ್ ವೇ, ಅದು ನನಗೂ ಆನ್ಸರ್ ಮಾಡ್ಬೇಕು. ತೇಜುಗೆ ಹೆದರ್ಕೊಂಡು ನೀವು ಹೊರಗಡೆ ಬಂದ್ರಿ. ಏನ್ ಗೊತ್ತಾ, ಯಾವ ಸಮಾನ ಬೇಕಾದ್ರೂ ಇರ್ಲಿ, ಇದೇ ಶೋ ಆಗಿದ್ರಿಂದ ಐ ಡೆಂಟ್ ಸ್ಪೀಕ್ ಎನಿಥಿಂಗ್, ಓಕೆನಾ. ಅವಳಿದ್ದು ಲೈಕ್ ಫೇಸ್ ಟು ಫೇಸ್ ಇರ್ಲಿ, ಫೇಸ್ ಟು ಫೇಸ್ ಒಂದಿನ ಬಂದೇ ಬರ್ತಾಳೆ. ಬೆಂಗಳೂರಲ್ಲಿ ಎಲ್ಲಿ ಓಡಕ್ ಆಗುತ್ತೆ ಅಲ್ವಾ? ವರ್ಲ್ಡ್ ಇಸ್ ವೆರಿ ಸ್ಮಾಲ್ ಅಲ್ಲ, ಬೆಂಗಳೂರು ಇಸ್ ವೆರಿ ಸ್ಮಾಲ್, ಎಲ್ಲೂ ಓಡಕ್ ಆಗಲ್ಲ. ಹಂಗ್ ಸಪೋಸ್ ಅವಳಿಗೆ ತುಂಬಾ ಕ್ವೆಶನ್ಸ್ ಇಲ್ಲ ಅಂದ್ರೆ ಅಷ್ಟು ಸ್ವಲ್ಪ ಅವಳಿಗೆ ಇಷ್ಟೆಲ್ಲಾ ಕೇಳ್ಬೇಕು ಅಂತಿದ್ರೆ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ಬೇಕಲ್ಲ, ಎಲ್ಲಾ ಟಾಸ್ಕ್ ಅಲ್ಲೂ ಗೆಲ್ಬೇಕು ಅಲ್ವಾ. ಅವಳಿಗೆ ಪನಿಷ್ಮೆಂಟೇ ಸಿಕ್ಕಿಲ್ಲ ಇಲ್ಲಿ ತನಕ. ಏನಕ್ಕೆ? ಫೇವರಿಸಮ್. ಅದು ಪುಷ್ ಮಾಡ್ತಾನೆ ಇದಾರೆ. ಏನಕ್ಕೆ ಪುಷ್ ಮಾಡ್ತಾ ಇದಾರೆ ಅಂತ ಗೊತ್ತಾಗ್ತಾ ಇಲ್ಲ ನನ್ಗೆ. ಅವಳಿಗೆ ಎದ್ರಕೊಂಡು ಏನು ಕಿತ್ಕೊಳಕ್ ನನ್ಗೇನು ಇಲ್ಲ. ಅವಳು ಬಂದೇ ಬರ್ತಾಳೆ, ನಾನ್ ಮಾತಾಡೇ ಮಾಡ್ತೀನಿ. ಅಂಡ್ ಆಲ್ಸೋ ಅವಳ ಹತ್ರ ಸ್ವಲ್ಪ ಡೀಪ್ ಆಗಿ ಇನ್ನೂ ಸ್ವಲ್ಪ ಕಾನ್ವರ್ಸೇಷನ್ಸ್ ಇದೆ ಮಾತಾಡಕ್ಕೆ. ನೀನು ಹೋಗಿದ್ದೆ ಒಳ್ಳೇದಾಯ್ತು ಬಿಡು, ನಿನ್ನ ನೋಡಕ್ ಆಗ್ತಿರ್ಲಿಲ್ಲ. ಅಯ್ಯೋ, ನೋಡಕ್ ಆಗಿಲ್ಲ ಅಂದ್ರೆ ಒಳ್ಳೇದು ಗುರು. ನನ್ನನ್ ಏನಕ್ಕೆ ಫಾಲೋ ಮಾಡ್ತಾ ಇದೀಯ ಗುರು? ನನ್ನನ್ ಫಾಲೋ ಮಾಡಿ ನಿನಗ್ ನೋಡಕ್ ಆಗ್ತಾ ಇಲ್ಲ ಅಂದ್ರೆ ಫಸ್ಟ್ ಆಫ್ ಆಲ್ ಏನಕ್ಕೆ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಾ ನನ್ ಕಮೆಂಟ್ ಅಲ್ಲಿ ಬಂದ್ಬಿಟ್ಟು ಅಲ್ವಾ? ನೋಡಕ್ ಆಗಿಲ್ಲ ಅಂದ್ರೆ ಮತ್ತೆ ಏನೋ ಇದು ಯಾವ್ದೋ ಒಂದು ಇಂಟರ್ವ್ಯೂ ನೋಡ್ಬಿಟ್ಟು ಆಮೇಲೆ ಕಮೆಂಟ್ ಹಾಕಿರೋದಲ್ವಾ? ಗುಡ್. ಅದೇ ತರ ನೋಡ್ತಾ ಇದಾರ, ನೋಡಿ ಹೇಟ್ ಮಾಡಿ. ಐ ರಿಯಲಿ ಡೋಂಟ್ ಗಿವ್ ಅ ಡ್ಯಾಮ್ ಅಬೌಟ್ ಇಟ್. ಅಕುಲ್ ಬ್ರೋ ಓವರ್ ಆಗಿ ಮಾತಾಡ್ಬೋದು, ಆದ್ರೆ ಅಲ್ಲಿ ಪಾರ್ಶಾಲಿಟಿ ಮಾಡಲ್ಲ. ಒಬ್ರಿಗ್ ಒಂದ್ ದಿನ ಬೈತಾರೆ, ನೆಕ್ಸ್ಟ್ ಡೇ ಹೊಗಳ್ತಾರೆ. ಸೊ ಅಡ್ಜಸ್ಟ್ ಮಾಡ್ಕೊಂಡು ಇರ್ಬೇಕಿತ್ತು. ನೀವ್ ಹೋಗ್ಬೇಕಿತ್ತು. ನಾನೇನಕ್ಕೆ ಅಡ್ಜಸ್ಟ್ ಮಾಡ್ಲಿ ಅಲ್ವಾ? ಹೇಳಿದವ್ರು ಇರ್ಬೇಕಿತ್ತು ಶೋ ಅಲ್ಲಿ. ಏನಕ್ಕೆ ಅವ್ರಿಲ್ಲ? ಅದೇ ಹೇಳ್ತಾರಲ್ಲ, ಮಾತಾಡೋರು ತುಂಬಾ ಮಾತಾಡ್ತಾರೆ. ಅವ್ರಿಗೆ ಒಂದಾದ್ರೆ ಮಾತ್ರ ಅವಾಗ ಗೊತ್ತಾಗೋದು. ಈಗ ಮಾತಾಡೋರೆಲ್ಲ ಎಲ್ಲಿದ್ದಾರೆ? ಬೆನ್ ಹಿಂದೆ ಏನಿದೆ ಅಲ್ವಾ? ಅಷ್ಟೇ. ನಿಜ, ಸಹಿಸ್ಕೊಂಡಿರ್ಬೇಕು ಅಂತ ಏನಿಲ್ಲ. ನಿಮ್ ಮನ್ಸಿಗೆ ಕಷ್ಟ ಆಗ್ತಾ ಇದೆ ಅಂದಾಗ ಅಲ್ಲಿಂದ ಹೊರಡೋದ್ ಸರಿ. ಗ್ರೇಟ್. ಎಸ್ ಫಾರ್ ಶೋರ್. ತುಂಬಾ ಒಳ್ಳೆ ನಿರ್ಧಾರ ಮಾಡಿದೀರಾ. ಆತ್ಮ ಗೌರವದ ಮುಂದೆ ಯಾವ್ದು ಕೂಡ ದೊಡ್ಡದಲ್ಲ. ಅವ್ರಿಗೆ ಗೊತ್ತಾಗಿದೆ. ಸೊ ಹಿಂಗೆ ಒಂದಷ್ಟು ಜನ ನೆಗೆಟಿವ್ ಆಗಿ ಹೇಳೋರು ಇರ್ತಾರೆ, ಪಾಸಿಟಿವ್ ಆಗಿ ಹೇಳೋರು ಇರ್ತಾರೆ. ಸೊ ಟೋಟಲಿ ಈ ಶೋ ಇಂದ ಆಚೆ ಬಂದ ಮೇಲೆ ನಿಮ್ಗೆ ಹೆಂಗ್ ಅನ್ನಿಸ್ತಾ ಇದೆ? ಪೀಸ್ಫುಲ್, ತುಂಬಾ ಪೀಸ್ಫುಲ್ ಆಗಿ ಅನ್ನಿಸ್ತಾ ಇದೆ. ಯಾಕಂದ್ರೆ ಬಂದಿದ ತಕ್ಷಣ ನಾನ್ ಫಸ್ಟ್ ಮಾಡಿದೇನಂದ್ರೆ ಚೆನ್ನೈಗೆ ಹೋಗಿ ನಾನು ಲಾಂಚ್ ಎಲ್ಲ ಫಿನಿಶ್ ಮಾಡ್ಬಿಟ್ಟು ಆಮೇಲೆ ಐ ಕೇಮ್ ಬ್ಯಾಕ್. ಒಂದ್ ದಿವಸನೂ ರೆಸ್ಟ್ ಇಲ್ಲ. ಇಷ್ಟ ದಿನ ಸ್ವಲ್ಪ ಗ್ಯಾಪ್ ತಗೊಂಡು ನನ್ ಮೆಂಟಲ್ ಸ್ಟ್ರೆಸ್ ಎಲ್ಲ ಸ್ವಲ್ಪ ಡೌನ್ ಮಾಡ್ಕೊಂಡು, ಇಲ್ಲ ಒಂದ್ ವೆಕೇಶನ್ಗೆ ಹೋಗೋ ನನ್ ಕೆಲ್ಸ ನಾನ್ ಮಾಡ್ಬೇಕು ಗುರು. ನನ್ ಕೆಲ್ಸ ನಾನ್ ಮಾಡಿಲ್ಲ ಅಂದ್ರೆ ನನ್ಗೆ ದುಡ್ಡು ಬರಲ್ಲ, ಊಟ ಸಿಗಲ್ಲ, ಏನು ಬರಲ್ಲ ಮನೇಲಿ ಅಲ್ವಾ? ಸೊ ವಿ ಹ್ಯಾವ್ ಟು ಸ್ಟಾರ್ಟ್ ಆಫ್ ಡೂಯಿಂಗ್ ಇಟ್.